ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇವತ್ತು ನಾನು ನಿಮಗೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬೀಡ್ಸ್ನ ಯೂಸ್ ಮಾಡಿ ಇಲ್ಲಿ ನಾನು ಸ್ಮಾಲ್ ವೀಟ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡಿದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಂಡ್ಬಿಡೋಣ. ನೋಡಿ, ನಾನಿಲ್ಲಿ ಇದು ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ಸು ಕಟಿಂಗ್ ಬೀಡ್ಸ್ ಬಂದಿದೆ. ಡಿಸೈನ್ ಇದೆ ಸ್ವಲ್ಪ ಮೀಡಿಯಮ್ ಸೈಜು ಅಂದರೆ ಸ್ಮಾಲ್ ಸೈಜು, ಆ ಥರದ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆಯೇ ನಾನು ಹೇಳಿದಾಗೆ ವೀಟ್ ಬೀಡ್ಸು, ಇದು ಸ್ಮಾಲ್ ಸೈಜ್ದು ವೀಟ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಜರಿ ದಾರ ಮತ್ತು 8 ಎಳೆ ದಾರನ ಸುತ್ತಿಡ್ಕೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು, ದೊಡ್ಡ ಕಣ್ಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11, ಕತ್ರಿ. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ಸೀರೆಯ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಮೊದಲಿಗೆ ನಾವು ದಾರಾನ ಸೀರೆಗೆ ಲಾಕ್ ಮಾಡಬೇಕು. ದಾರಾನ ನೋಡಿ, ಈ ರೀತಿಯಾಗಿ ನೀಡಲ್ ತಗೊಂಡು ದಾರಾನ ಸೀರೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ತಗೊಂಡು ದಾರಾನ ಎತ್ಕೊಂಡು ಲಾಕ್ ಮಾಡಬೇಕು. ದಾರದ ತುದಿಗೆ ಗಂಟು ಹಾಕಿಟ್ಕೊಂಡು ಲಾಕ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಬೋದು. ಈ ರೀತಿಯಾಗಿ 2 ಬಾರಿ ಲಾಕ್ ಮಾಡ್ಕೋಬೇಕು. 2 ಬಾರಿ ಲಾಕ್ ಮಾಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ಗಳನ್ನ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನಾವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಲಾಕ್ ಮಾಡ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟು. ಲಾಕ್ ಮಾಡಿದ್ದಾದಮೇಲೆ ನೋಡಿ, ದಾರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಯಾವುದು? ವೀಟ್ ಬೀಡ್. ನಾವೇನು ವೀಟ್ ಬೀಡನ್ನ ತೊಗೊಂಡಿರ್ತೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಮೊದಲು ಲಾಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ನಾವಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸ್ವಲ್ಪ ಒಂದು 3 ಚೈನ್ ಗ್ಯಾಪ್, 3 ಚೈನ್ ಹಾಕೋವಷ್ಟು ಗ್ಯಾಪ್ನ ಸ್ಪೇಸ್ ಬಿಟ್ಬಿಟ್ಟು ನಾವು ಅಲ್ಲಿ ಡಬಲ್ ಕ್ರೋಶೆಟ್ನ ಮಾಡಬೇಕು. ನೋಡಿ, ಈ ರೀತಿಯಾಗಿ ವಿ ಶೇಪಲ್ಲಿ ಬರಬೇಕು ನಮಗದು. ಒಂದು ಡಬಲ್ ಕ್ರೋಶೆಟ್ ಮಾಡಿದ್ಮೇಲೆ 2 ಚೈನ್ಗಳನ್ನ ಹಾಕಬೇಕು. 2 ಚೈನ್ ಹಾಕಿ ನೆಕ್ಸ್ಟು ದಾರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋದಾದಮೇಲೆ ನಾವಿವಾಗ ಏನು ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ದೀವಲ್ಲ, ಆ ಕಂಬದ ಒಳಗಡೆಗೆ ನಾವು ಮತ್ತೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಆ ಕಂಬಕ್ಕೆ ಎಷ್ಟು ಡಬಲ್ ಕ್ರೋಶೆಟ್ ಇಡಿಸುತ್ತೆ ಅಷ್ಟು ಕಂಬಗಳನ್ನ ಮಾಡಬೇಕು. ಮತ್ತು ನೀವಿಲ್ಲಿ ಈ ಸ್ಮಾಲ್ ರೌಂಡ್ ಬೀಡು, ಮೆಟಲ್ ಬೀಡ್ ಬರುತ್ತಲ್ಲ, ಪ್ಲೇನ್ ಬೀಡ್, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಈ ರೀತಿ ಡಿಸೈನ್ ಬೀಡ್ಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನಿಲ್ಲಿ ಟೋಟಲಾಗಿ 8 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 8 ಅಥವಾ 9 ಅಥವಾ 7 ಎಷ್ಟು ಇಡಿಸುತ್ತೆ ನೋಡಿಕೊಂಡು ಅಷ್ಟು ಕಂಬಗಳನ್ನ ಹಾಕ್ಕೋಬೇಕು. ಬಟ್ ನಾನಿಲ್ಲಿ 8 ಕಂಬಗಳನ್ನ ಮಾಡ್ಕೊಳ್ಬೇಕು ಅಂತ 8 ಕಂಬಗಳನ್ನೇ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ 8 ಕಂಬಗಳು ಹಾಕಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಇದನ್ನು ನಾವು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳ್ತೀವಿ. ಏಕೆಂದರೆ ಒಂದು ಕ್ರಾಸಲ್ಲಿ ಬರುತ್ತೆ, ಹಾಗಾಗಿ ಅದನ್ನು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳ್ಬೋದು. ಸೊ ಲಾಕ್ ಮಾಡಿದ್ದಾದಮೇಲೆ ಇವಾಗ ಮತ್ತೆ ಸೇಮ್ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿದ್ದಾದಮೇಲೆ ಅಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಬೇಕು. ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ಒಂದು 3 ಚೈನ್ ಗ್ಯಾಪ್ ಬರೋ ಅಷ್ಟು ಸ್ಪೇಸ್ನ ಬಿಡಿ, ಅದು ನಿಮಗೆ ವಿ ಶೇಪಲ್ಲಿ ಬರುತ್ತೆ. ಸೊ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ದಾದಮೇಲೆ 2 ಚೈನ್ಗಳನ್ನ ಹಾಕಿಬಿಟ್ಟು ಬೀಡನ್ನ ಆ್ಯಡ್ ಮಾಡಿ. ನೋಡಿ, ಸೇಮ್ ನಾನು ನಿಮಗೆ ಫಸ್ಟ್ನೇ ತೋರಿಸಿದ್ನಲ್ಲ, ಅದೇ ರೀತಿಯಾಗಿ ನಾನಿಲ್ಲಿ 3 ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. 3 ಆರ್ಚ್ ಮಾಡಿದ್ಮೇಲೆ ಮತ್ತೆ 4 ಚೈನ್ಸ್ ಹಾಕಬೇಕು. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮಧ್ಯದಲ್ಲಿ ಒಂದೊಂದು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಬೇಕಲ್ಲ, ಹಾಗಾಗಿ ನೀವು ಕುಚ್ಚು ಬೇಡ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಕುಚ್ಚು ಬೇಡವೇ ಬೇಡ ಅಂದರೆ, ಅಥವಾ ಕುಚ್ಚು ಬೇಕು ಅಂದರೆ ಈ ಥರ 3 ಆರ್ಚಸ್ ಹಾಕಿದ್ಮೇಲೆ ಕುಚ್ಚುಗಳನ್ನ ಕಟ್ಟೋದಕ್ಕೆ 4 ಚೈನ್ ಗ್ಯಾಪ್ನ ಕೊಡ್ತಾ ಹೋದರೆ ಚೆನ್ನಾಗಿರುತ್ತೆ. ಅಥವಾ ನೀವು 2 ಆರ್ಚ್ ಹಾಕ್ಬೋದು, ಅಥವಾ 4 ಆರ್ಚ್ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು. ಬಟ್ 3 ಆರ್ಚಸ್ ಹಾಕಿ ಅಲ್ಲಿ ಒಂದೊಂದು ಸ್ಪೇಸ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 3 ಆರ್ಚ್ಗಳನ್ನ ಮಾಡಿಕೊಂಡು ಮಧ್ಯದಲ್ಲಿ ಒಂದೊಂದು 4 ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ನೋಡಿ, ಫೈನಲ್ ಲುಕ್ಕು ನಿಮಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ನಾನಿಲ್ಲಿ 367 ದಾರ ತೊಗೊಂಡು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಮತ್ತು ನೋಡಿ,
ನಾವು ಆರ್ಚ್ ಹಾಕಿದ್ದೀವಲ್ಲ ಅಷ್ಟೇ ಉದ್ದಕ್ಕೆ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ತುಂಬ ದಪ್ಪನಾಗಿ, ತುಂಬ ಚಿಕ್ಕದಾಗಿ, ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೊಂಡಿರೋದು. ಫಿನಿಶಿಂಗ್ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸಿಂಪಲ್ ಆದಂಥ ಸೀರೆಗಳಿಗೆ ಅಥವಾ ಮುಹೂರ್ತ ಸೀರೆಗಳಿಗಿರ್ಬೋದು, ಎಂಗೇಜ್ಮೆಂಟ್ ಸೀರೆಗಳಿಗೆ ಈ ರೀತಿಯಾದಂಥ ಡಿಸೈನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಎಷ್ಟು ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.